ಧರ್ಮದ ಆಧಾರದ ಮೇಲೆ ಕೊನೆಗೂ ಬಂತಿದ್ದು. ಐ ಮೀನ್ ಎಕ್ಸ್ಪೆಕ್ಟ್ ಮಾಡಿದ್ವಿ, ಬಂದಿದೆ. ಬಟ್ ಧರ್ಮದ ಆಧಾರದ ಮೇಲೆ ವೋಟ್ ಹಾಕ್ತಾರ ಜನ? ಈ ಎಲೆಕ್ಷನ್ ಮತ್ತೆ ಧರ್ಮದ ಟ್ರ್ಯಾಕಿಗೆ ತಂದಿದ್ಯಾರು? ನಮ್ಮ ಲೇಟ್ ಡೆವಲಪರ್ಸ್ ನೋಡಿದೆ, ಕೆಲವರು ಧರ್ಮದ ಮೇಲೆ ವೋಟ್ ಹಾಕ್ತಾರೆ, ಧರ್ಮದ ಮೇಲೆ ವೋಟ್ ಹಾಕ್ತಾರೆ. ಇಲ್ಲಾಂದರೆ ಮೋದಿಯವರ ಸ್ಪೀಚ್ ಕೇಳಿ ನೀವು, ನಿಜವಾಗಿ ನಾವು ಮೋದಿಯವರ ಬಗ್ಗೆ ಭಾರಿ ಹೆಮ್ಮೆ ನಮಗೆ, ಒಬ್ಬ ವಿಶ್ವನಾಯಕ ಅಂತೇಳಿ. ಬಟ್ ಅವರು ಮೊನ್ನೆ ರಾಜಸ್ಥಾನದಲ್ಲಿ ಕೊಟ್ಟ ಸ್ಪೀಚ್ ಉಂಟಂದು ಎಲ್ಲಿ ಅಂದರೆ ಮಂಗಳ ಅಂತ ತಾಳಿ ಬಗ್ಗೆ ಮಾತಾಡಿಬಿಟ್ರು ಮೋದಿಯವರು. ಒಬ್ಬ ಪ್ರೈಮ್ ಮಿನಿಸ್ಟರ್ ಆದವರು ಈ ಧರ್ಮದ ಆಧಾರದ ಮೇಲೆ ನಿಮ್ಮ ತಾಳಿಯನ್ನು ಕಿತ್ಕೊಂಡು ಮುಸಲ್ಮಾನರಿಗೆ ಕೊಡ್ತಾರೆ ಅಂತ ಹೇಳಿಬಿಟ್ರು. ಅಷ್ಟು ಮಂಗಳಸೂತ್ರ ಬಗ್ಗೆ ಮಾತಾಡಿದ್ರು. ಇದು ಆ್ಯಕ್ಚುಲಿ ನೀವು ಧರ್ಮದ ಬಗ್ಗೆ ಹೇಳಿದ್ರೆ, ನಾವು ಧರ್ಮದ ಬಗ್ಗೆ ಮಾತ್ರ ಇಂಟ್ರೆಸ್ಟೇ ಇಲ್ಲ ನಾವು ಅಶ್ವಿನ್ ಅವರು ಹೇಳಿದಾಗೆ. ಆ್ಯಕ್ಚುಲಿ ನೀವು ಹೇಳಿದಕ್ಕೆ ಧರ್ಮದ ಬಗ್ಗೆ ಹೇಳೋದು. ಒಬ್ಬ ಪ್ರೈಮ್ ಮಿನಿಸ್ಟರ್ ಆದವರು ಯಾಕೆ ಪ್ರೈಮ್ ಮಿನಿಸ್ಟರ್ ಡೆಫಿನೆಟ್ ಗೆಲ್ತಾರೆ. ಮೋಸ್ಟ್ ನನ್ನ ಅಂದಾಜು 1984 ದಿಸ್ ಇಸ್ ದಿ ಈಸಿಯೆಸ್ಟ್ ಇಲೆಕ್ಷನ್ ಖಂಡಿತ ಗೆಲ್ತೇವೆ ಅಂತ ಹೇಳೋ ಇಲೆಕ್ಷನ್ ಇದು. ಇದರಲ್ಲಿ ಈ ಧರ್ಮ ಎಲ್ಲ ಏಕಬೇಕು. ಬೇಕಾದಷ್ಟು ಮೋದಿ ಒಳ್ಳೆ ಕೆಲಸ ಮಾಡಿದ್ದಾರೆ, ಡೆವಲಪ್ಮೆಂಟ್ ಎಲ್ಲ, ಅದನ್ನು ಹೇಳ್ಕೊಂಡು ಹೋಗ್ಬೇಕು, ಹೌದಲ್ವಾ? ಅದರ ಬದಲು ಈ ತಾಳಿ ಬಗ್ಗೆ ಮಾತಾಡೋದು ನಿಜವಾಗಿ ಅಂತ ನಂಗಂತೂ ಭಾರಿ ಇದೆ. ಮೋದಿಯವ್ರ ಬಗ್ಗೆ ಭಾರಿ ಹೆಮ್ಮೆ ನಮ್ಮ ಪ್ರಧಾನಿ ಅಂತ ಹೇಳ್ಕೊಂಡು. ಬಟ್ ಇದೆಲ್ಲ ಹೇಳ್ತಾರಲ್ಲ, ಯಾಕೆ ನಿಜ ಅಗತ್ಯನೇ ಇಲ್ಲ ಇದಕ್ಕೆ ಅದು ಅಂತ ಹೇಳುವ ಅಗತ್ಯನೇ ಇಲ್ಲ. ಯಾವುದೋ 2006 ಮನಮೋಹನ್ ಸಿಂಗ್ ಒಂದು ಭಾಷಣ ಹೇಳಿ ಅವರು ನ್ಯಾಷನಲ್ ಕೌನ್ಸಿಲ್ ಹೇಳಿದ ಮಾತು, ಅದನ್ನು ಕ್ಲಾರಿಫೈನು ಮಾಡಿದ್ದಾರೆ ಅವರು. ಅದರಲ್ಲಿ ಖಾಲಿ ನಿಮಗೆ ವೋಟ್ ಮಾಡ್ತಾ ಇರೋದು ಖಾಲಿ ಇದ್ದಾರೆ. ಅದರಲ್ಲಿ SC ಹೇಳ್ತಾರೆ, ವುಮೆನ್ ಹೇಳ್ತಾರೆ, ಯೂತ್ ಹೇಳ್ತಾರೆ, ಮೈನಾರಿಟೀಸ್ ಹೇಳ್ತಾರೆ, ಮತ್ತು OBC ಹೇಳ್ತಾರೆ, ಎಲ್ಲವನ್ನೂ ಹೇಳ್ತಾರೆ. ಆಗ ಕಂಟ್ರೀಸ್ ಡೆವಲಪಿಂಗ್ ನಿಮ್ಗೆ ಗೊತ್ತಿರ್ಬೋದು. ಅದು 2006-07 ಭಾರಿ ರಿಸೆಷನ್ ಇತ್ತು ಒನ್ ಟೈಮ್. ಆ ರಿಸೆಷನ್ ಇಂಡಿಯಾ ವಾಸ್ ಡೆವಲಪಿಂಗ್ ಅಟ್ ದ್ಯಾಟ್. ಅಂಥ ರಿಸೆಷನ್ ಟೈಮ್ ಕೂಡ ಇಂಡಿಯಾ ಡೆವಲಪ್ ಆಗಿದೆ. ಸೊ ನಾವು ವಿ ಆರ್ ಬಿಲ್ಡಿಂಗ್ ಅಪ್. ಇದನ್ನು ಇಲ್ಲದವ್ರಿಗೆ ಕೊಡಬೇಕು, ಇದನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ನ್ಯಾಷನಲ್ ಕೌನ್ಸಿಲ್ ಹೇಳಿದ್ದು. ಅದನ್ನು ಕೊಟ್ಟು ಮಾಡ್ಕೊಂಡು ಹಿಂದೆ ಮನಮೋಹನ್ ಸಿಂಗ್ ಹೀಗೆ ಹೇಳ್ತಾರೆ ಅಂತ ಹೇಳ್ತಾರೆ. ನಿಜ ಈ ರೀತಿ ಆಗೋದು. ಮತ್ತೊಂದು ಪ್ರತಿಯೊಂದರಲ್ಲಿ ಸಾಗೇನೆ. ಕೆಲವು ಈಗ ಮ್ಯಾನಿಫೆಸ್ಟೋ ಹೇಳ್ತೀರಿ, ಮ್ಯಾನಿಫೆಸ್ಟೋಲ್ಲಿ ಇವರು ಖರ್ಗೆ ಅವರು ಅಲ್ಲ, ಇದು ಕಾಂಗ್ರೆಸ್ ಮಿನಿಸ್ಟರ್ 1 ಲಕ್ಷ ಒಂದು ಮಹಿಳೆ ಕೊಡ್ತೇನೆ ಅಂತ ಹೇಳ್ತಾರೆ. ಇವರು ಬಜೆಟ್ ಏನು, ನ್ಯಾಷನಲ್ ಬಜೆಟ್ ಏನು? ಅಲ್ಲ, ಬರೋಣ ಪ್ರಣಾಳಿಕೆದಕ್ಕೇನೆ ಬರೋಣ. ಅದಕ್ಕೆ ಮುಂಚೆ ಸುರಭಿ ಅವರೇ, ಸಬ್ಕಾ ಸಾಥ್ ಸಬ್ಕಾ ವಿಶ್ವಾಸ ಸಬ್ಕಾ ವಿಕಾಸ್ ಅಂತಿದ್ದ ಮೋದಿ ಅವ್ರ ಬಾಯಲ್ಲಿ ಮುಸ್ಲಿಮು, ಹೆಚ್ಚು ಮಕ್ಕಳನ್ನ ಹುಟ್ಟಿಸುವವರಿಗೆ ಸಂಪತ್ತಿನ ಹಂಚಿಕೆ, ಇದೆಲ್ಲ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ವಾ ಮತದಾರರು? ಅಂದ್ರೆ ಧರ್ಮ ಅನ್ನೋ ಆಂಗಲ್ ಅಲ್ಲಿ ಚುನಾವಣೆಯನ್ನ ಫೇಸ್ ಮಾಡೋದು ಬಿಜೆಪಿಗೆ ಅನಿವಾರ್ಯ ಆಗೋಯ್ತಾ ಅಂತ? ಏನು ಇದು ಧರ್ಮದ ಆಂಗಲ್ನಲ್ಲಿ ಚುನಾವಣೆ ಫೇಸ್ ಮಾಡುವಂಥದ್ದು? ಇದು ಒಂದು ಯಾವುದು ಪರ್ಸ್ಪೆಕ್ಟಿವ್ ಇಲ್ಲಿ ಅಂದರೆ ರಿಲಿಜನ್ ಅಂತ ನೀವು ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದೀರಾ ಧರ್ಮ ಅಂತ, ಅದಲ್ಲ ಇದು. ಇಲ್ಲಿ ಯಾವುದೇ ಆದಂತಹ ಅಲ್ಲ ವ್ಯತ್ಯಾಸ ನೀವು ಹೇಳ್ಬಿಡಿ. ಅಂದ್ರೆ ಹೆಂಗೆ ಮತದಾರ ಧರ್ಮ ಅಂದ್ರೆ ಎಲ್ಲ ಒಂದೊಂದೊಂದು ಸಾಂಸ್ಕೃತಿಕ ಅರ್ಥ ಅದಕ್ಕಿರುವಂಥದ್ದು. ಅದು ನೀವು ಇದನ್ನ ನಂಬ್ತೀರಾ ಅಲ್ಲಿ ನಂಬಲ್ವಾ ಅದಲ್ಲ ಇದಿರುವಂಥದ್ದು. ಧರ್ಮ ಅಂತ ಹೇಳುವಂಥದ್ದು ವೆರಿ ಸ್ಟ್ರೇಟ್ ಫಾರ್ವರ್ಡ್ ಟ್ರಾನ್ಸ್ಲೇಷನ್ ನೀವೇನು ಉಪಯೋಗಿಸ್ಬೋದು ಅಂದ್ರೆ ರೈಚಸ್ನೆಸ್ ಅಷ್ಟೇ. ಅದ್ರಲ್ಲಿ ಧರ್ಮದ ಆಧಾರದ ಮೇಲೆ ರಾಜಕೀಯ ಮಾಡ್ತೀವಿ ಅಂತೀವಲ್ಲ, ಅದು ಮೊದಲನೇ ತಪ್ಪು. ಹಿಂದೂ ವರ್ಸಸ್ ಮುಸ್ಲಿಂ ಮಾಡ್ಬಿಟ್ರು ಬಿಜೆಪಿ ಅವರು, ಮೋದಿ ಅಲ್ಲ. ಒಂದ್ ನಿಮಿಷ, ಇಂತಹ ಒಂದು ಸ್ಟೇಟ್ಮೆಂಟ್ ನಲ್ಲಿ ಅವ್ರು ಏನು ಹೇಳೋಕೆ ಬಯಸಿದಾರೋ ಅದನ್ನ ಅರ್ಥ ಮಾಡ್ಕೊಂಡಿರುವಂತಹ ಜನರಿಗೆ, ಅರಿವಾಗಿರುವಂತಹ ಜನರಿಗೆ ಗೊತ್ತಿದೆ. ಮೋದಿ ಅವರು ಹೇಳ್ತಿದ್ದು ಯಾರು ಇನ್ಫಿಲ್ಟ್ರೇಟರ್ಸ್ ಬಗ್ಗೆ, ಯಾರು ಒಂದು ಕಮ್ಯುನಿಟಿ ಸ್ಪೆಸಿಫಿಕ್ ಅಂತ ಅಲ್ಲ, ಯಾರಿಗೆ ಜ್ಯಾದಾ ಬಚ್ಚೆ ಹೋಂಗೆ, ಅದು ರೆಫರೆನ್ಸ್ ಯಾರಿಗೆ? ಅದು ಅದಕ್ಕೆ ತ್ವರಿತವಾಗಿ ವಿಚಾರಣೆ ಆಗಬೇಕು ಅಂತೇಳಿ ನಾನು CIDಗೆ ವಹಿಸಿದ್ದೀನಿ ಕೇಸ್. ಜೊತೆಗೆ ವಿಶೇಷ ನ್ಯಾಯಾಲಯನೂ ಕೂಡ ಮಾಡ್ತೀವಿ. ವಿಶೇಷ ನ್ಯಾಯಾಲಯ ಮಾಡಿ ಇದನ್ನೇ ಪ್ರತ್ಯೇಕವಾಗಿ ಟ್ರಯಲ್ ಮಾಡಿ ಯಾರು ಆರೋಪಿ ಇದ್ದಾನೆ, ನೇಹ ಕೊಲೆ ಮಾಡಿರ್ತಕ್ಕಂಥದ್ದು, ಅವ್ರನ್ನ ಅರೆಸ್ಟ್ ಮಾಡಿದ್ದೀವಿ, CIDಗೂ ಕೊಟ್ಟಿದ್ದೀವಿ. ಅವ್ರನ್ನ ಆದಷ್ಟು ತೀವ್ರವಾಗಿ ತ್ವರಿತವಾಗಿ ಅವರಿಗೆ ಶಿಕ್ಷೆ ಕೊಡಿಸ್ತಕ್ಕಂಥ ಮ್ಯಾಕ್ಸಿಮಮ್ ಇಂಡಿಯನ್ ಪೀನಲ್ ಕೋಡ್ನಲ್ಲಿ ಏನು ಶಿಕ್ಷೆ ಇದೆ ಆ ಶಿಕ್ಷೆ ಕೊಡಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ಬಿಜೆಪಿಯವರು ರಾಜಕೀಯ ಮಾಡ್ತಾ ಇದ್ರು. ನಾನಿಂದ ರಾಜಕೀಯ ಮಾತಾಡೋದಿಲ್ಲ. ಅವರು ರಾಜಕೀಯ ಯಾವುದಾದ್ರು ಒಂದು ಪ್ರಕರಣನ ಬಿಜೆಪಿಯವರು ಅವರ ಅಧಿಕಾರದಲ್ಲಿರುವಾಗ ಒಂದು ಪ್ರಕರಣ CBI ಕೊಟ್ಟಿದ್ದಾರೆ. ಯಾವುದಾದ್ರು ಒಂದು ಪ್ರಕರಣ ತೋರಿಸಿ ನೋಡೋಣ. ಒಂದೇ ಒಂದು ಪ್ರಕರಣ. ನಾನು ಹಿಂದೆ ಚೀಫ್ ಮಿನಿಸ್ಟರ್ ಆಗಿರುವಾಗ ಅನೇಕ ಪ್ರಕರಣಗಳನ್ನು CBI ಕೊಟ್ಟಿದ್ದೀನಿ. CBI ಕೊಟ್ಟಿದ್ದೀನಿ. ನಾನು ಇದು ಮಾಡಕ್ಕೆ ಹೋಗಲ್ಲ. ಬಿಜೆಪಿಯವರು ರಾಜಕೀಯ ಮಾಡ್ತಾರೆ, ನಾನು ರಾಜಕೀಯ ಮಾಡಕ್ಕೆ ಹೋಗಲ್ಲ. ನಾನೀಗ ರಾಜಕೀಯಕ್ಕೆ ಹೋಗಲ್ಲ. ಇಲ್ಲಿ ಮಾತಾಡಕ್ಕೆ ಪಾಪ ದುಃಖದಲ್ಲಿದ್ದಾರೆ ಹಿರೇಮಠ. ನಾನು ಅವ್ರಿಗೆ ಸಾಂತ್ವನ ಹೇಳಕ್ಕೆ ಬಂದಿದ್ದೀನಿ. ಸೊ ಅವರಿಗೆ
ಧೈರ್ಯ ತುಂಬತಕ್ಕಂಥ ಕೆಲಸ ಮಾಡಿದ್ದೀವಿ. ಈಗ ಅವ್ರ ಜೊತೆ ನಾವು ಇರ್ತೀವಿ. ಅವ್ರಿಗೆ ಹೆಣ್ಮಗಳು ನೇಹ ಅವರ ದುಃಖ, ಅವ್ರ ಸಾವಿನ ದುಃಖ ಪರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ದೇವರಿಗೆ ಪ್ರಾರ್ಥನೆ ಮಾಡ್ತೀವಿ. ಸರ್, ಕುಟುಂಬದ 2 ಪ್ರಮುಖ ಬೇಡಿಕೆಗಳು. ಒಂದು, ಫಯಾಜ್ರಿಗೆ ಆಗಲೇ ಬಂಧನ ಆಗಿದೆ, ಆತನಿಗೆ ಕುಮ್ಮಕ್ಕು ಕೊಟ್ಟಂತವ್ರನ್ನ ಬಂಧನ ಮಾಡಬೇಕು. ಎರಡನೇದು, ಈ ಸೂಕ್ತ ರಕ್ಷಣೆ ಕೊಡಬೇಕು. ಯಾರ್ಯಾರೋ ಬಂದು ಜೀವ ಬೆದರಿಕೆ ಅಂತಂದು ಹೇಳಿಲ್ಲ. ರಕ್ಷಣೆ ಕೊಡ್ತೀವಿ. ಆ ಆಂಗಲ್ನಲ್ಲೂ ಕೂಡ ತನಿಖೆ ಮಾಡಕ್ಕೆ ಬೇರೆಯವರು ಸೇರಿದಾರ ಅನ್ನೋದು ಆಂಗಲ್ನಲ್ಲೂ ಕೂಡ ತನಿಖೆ ಮಾಡಕ್ಕೆ ಬೇಗ ಅಂತ ಹೇಳಿದ್ರೆ ಸಿಐಡಿ ವರದಿ ಕೊಡೋದಲ್ರಿ, ತನಿಖೆ ಮಾಡ್ತಾರೆ. ತನಿಖೆ ಮಾಡಿ ಸ್ಪೆಷಲ್ ಕೋರ್ಟ್ಗೆ ಚಾರ್ಜ್ ಶೀಟ್ ಹಾಕ್ತಾರೆ. ಚಾರ್ಜ್ ಶೀಟ್ ಹಾಕಿದ ಮೇಲೆ ಸ್ಪೆಷಲ್ ಕೋರ್ಟು ಟ್ರಯಲ್ ಮಾಡ್ತಾರೆ. ಒಂದು ನಿಮಿಷ ಸರಿ ಮಾಡಬೇಕು ಅನ್ನೋಂಥದ್ದು ಬೇಡಿಕೆ ಇದೆ. ಯಾರು ಬೇಕಾದ್ರೂ ಕಾಲೇಜ್ ಕ್ಯಾಂಪಸ್ಗಳಲ್ಲಿ ಹೋಗಿ ಈಗ ನಿರಂಜನ್ ಜೊತೆ ಮಾತಾಡಿ ಬೇಡಿಕೆ ಹೇಳಿದ್ರೆ ಅವ್ರು ಏನು ಹೇಳ್ತಾರೋ ಅದು ಮಾಡ್ತೀವಿ. ಈಗಾಗಲೇ ಕಳೆದ ಏನೋ ನನ್ನ ಮಗಳ ಹತ್ಯೆ ಆದ ನಂತರ ನಾವು ಭಾಳ ದುಃಖ ಸ್ಥಿತಿ ಒಳಗಿದ್ದು, ಈ ಒಂದು ಕೊಲೆ ಆದ ಪ್ರಕರಣ ಯಾರು ಕೂಡ ಊಹೆ ಮಾಡ್ಕೊಳ್ಳೋಂಥ ಕೊಲೆ ಆಗೋದ್ರಿಂದ ಸಾರ್ವಜನಿಕರು ಮತ್ತು ಎಲ್ಲ ಸಂಘ ಸಂಸ್ಥೆಗಳು ಮತ್ತು ಎಲ್ಲ ರೀತಿಯ ರಾಜಕೀಯ ಪಕ್ಷಗಳು ತೀವ್ರವಾಗಿ ಖಂಡಿಸಿದ್ದಾರೆ ಮತ್ತು ಇದನ್ನು ಎಲ್ಲ ರೀತಿ ಹೋರಾಟ ಕೂಡ ಮಾಡಿದ್ದಾರೆ. ಅದರಿಂದ ಅವರು ಈ ಒಂದು ಹೋರಾಟದಿಂದ ನಮಗೂ ಕೂಡ ಆ ಒಂದು ಶಕ್ತಿ ಕೂಡ ಎಲ್ಲರೂ ಕೂಡ ಅದನ್ನು ಪ್ರಚಾರ ಮಾಡಿ, ಮಾಧ್ಯಮದವರು ಇರ್ಬೋದು, ಅನೇಕ ಎಲ್ಲರೂ ಯಾರು ಅನ್ಯತಾ ಭಾವಿಸಬಾರ್ದು, ಎಲ್ಲ ಸಂಘಟನೆಗಳ ಹೆಸರು ತಗೊಳ್ಳಕ್ಕೆ ಎಲ್ಲರೂ ಕೂಡ ಇದ್ದರು. ಇದು ರಾಜ್ಯ ದೇಶದ ವ್ಯಾಪ್ತಿಯ ಅವಾಗ ನಮಗೆ ಆ ಒಂದು ಹರಡಿದಾಗ ನಮಗೆ ಇಮ್ಮಿಡಿಯೇಟ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಮತ್ತು HK ಪಾಟೀಲ್ ಸಾಹೇಬರು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸಂತೋಷ್ ಲಾಡ್ ಸಾಹೇಬರು, ನಮ್ಮ ಕ್ಷೇತ್ರದ ಶಾಸಕರಾದ ಪ್ರಸಾದ್ ಅಬ್ಬಯ್ಯವರು, ನಮ್ಮ ಜಿಲ್ಲಾ 2 ಗ್ರಾಮಾಂತರ ಮತ್ತು ಮಹಾನಗರ ಪಾಲಿಕೆ ಅಧ್ಯಕ್ಷರು ಮತ್ತು ಮಾಜಿ ಏಮ್ಸ್ ಇಂಡಸ್ಟ್ರಿ ಸಾಹೇಬರು ಕೂಡ ನಮ್ಮ, ಆಮೇಲೆ ವಿನೋದ್, ನಮ್ಮ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ವಿನೋದ್ ಅಸೋಟಿಯವರು ಕೂಡ, ಮಹೇಂದ್ರ ಸಿಂಗಿಯವರು ವಿಶೇಷವಾಗಿ ನಮ್ಮ ಮತ್ತೆ ಮರ್ಕಳಿಸಿ ಹೇಳ್ತೀನಿ. ಯಾಕೆಂದರೆ ಅವ್ರ ಸ್ಟೂಡೆಂಟಕ್ಕೆ ನರ್ಸರಿಯಿಂದ ಅವರು ಸಂಸ್ಕಾರ ವಿದ್ಯಾರ್ಥಿಗೆ ಈ ಥರ ಬರಬಲ ಹತ್ಯೆ ಆಗಿದ್ದಕ್ಕೆ ನನಗೆ ಎಷ್ಟು ದುಃಖ ಇದೆ ಅಷ್ಟು ಜಾಸ್ತಿ ಅವ್ರ ದುಃಖದಿಂದ ಸಂಪರ್ಕ ಮಾಡಿ ಅವರು ಮಾಡಿದ್ದಾರೆ, ಅನೇಕ ಮಂದಿ ಕೂಡ ಮಾಡಿದ್ದಾರೆ, ಮಂತ್ರಿಗಳು ಕೂಡ ಮಾಡಿದ್ದಾರೆ, ಶಾಸಕರು ಮಾಡಿದ್ದಾರೆ. ಸರ್ ನೋಡಿ, ಮುಖ್ಯಮಂತ್ರಿಗಳು ನೇಹಾ ಅವರ ಮನೆಗೆ ಭೇಟಿ ಕೊಟ್ಟಿದ್ದಾರೆ, ತಂದೆ ತಾಯಿಯನ್ನು ಮಾತನಾಡಿಸಿದ್ದಾರೆ. ಹಾಗೆ ಸರ್ಕಾರ ವಿಶೇಷ ಕೋರ್ಟ್, ಹಾಗೆ ತ್ವರಿತ ಗತಿಯಲ್ಲಿ ಕುಟುಂಬಕ್ಕೆ ನ್ಯಾಯ ದೊರಕಿಸಿಕೊಡೋ ಪ್ರಯತ್ನ ಎಲ್ಲವನ್ನ ಕೂಡ ಮಾಡ್ತಿದೆ ಅನ್ನೋ ಭರವಸೆಯನ್ನ ನೀಡಿದ್ದಾರೆ. ಈ ವಿಚಾರದಲ್ಲಿ ರಾಜಕೀಯ ಬೇಡ, ಎಲ್ಲರೂ ಹೆಲ್ಪ್ ಮಾಡಿದ್ದಾರೆ ಅಂತ ಹೇಳಿ ಅವರ ತಂದೆ ಕೂಡ, ನೇಹಾ ಅವರ ತಂದೆ ಕೂಡ ಇದೀಗ ಮಾತನಾಡ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ವಿಶೇಷ ಕೋರ್ಟ್ನಲ್ಲಿ ನೇಹಾ ಪ್ರಕರಣ ಇತ್ಯರ್ಥ ಆಗತ್ತೆ, ಆದಷ್ಟು ಬೇಗ ಆರೋಪಿಗೆ ಶಿಕ್ಷೆ ಕೊಡಿಸೋ ಪ್ರಯತ್ನ ಆಗತ್ತೆ ಅಂತ ಹೇಳಿ ಹುಬ್ಬಳ್ಳಿಯಲ್ಲಿ ನೇಹಾ ನಿವಾಸಕ್ಕೆ ಭೇಟಿ ನೀಡಿದ ನಂತರದಲ್ಲಿ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದಾರೆ. ಚರ್ಚೆ ವಿಚಾರ ಸದ್ಯಕ್ಕೆ ನೇಹಾ ಡೆವಲಪ್ಮೆಂಟ್ ಆಗ್ತಾ ಇರೋದ್ರಿಂದ ಅಲ್ಲಲ್ಲಿ ಟ್ರ್ಯಾಕ್ ಆಗಿ ಮತ್ತೆ ವಾಪಸ್ ಬರ್ತಾ ಇದೆ. ಅಮೃತ್ ಶೆಣೈ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಶೆಣೈ ಅವರೇ, ಈಗಷ್ಟೇ ನೇಹಾ ಅವರ ಕುಟುಂಬಸ್ಥರನ್ನ ಮಾತನಾಡಿಸಿದ್ರು ಸಿದ್ದರಾಮಯ್ಯ ಅವರು. ನಮ್ಮ ಪ್ಯಾನಲ್ ಅಲ್ಲಿರೋ 3 ಜನರು ಕೂಡ ಪ್ರತಿಕ್ರಿಯೆ ನೀಡಿದ್ರು. ನಮ್ಮ ಇವತ್ತಿನ ಆಕ್ಚುಯಲ್ ಚರ್ಚಾ ವಿಚಾರಕ್ಕೆ ಹೋಗೋಕ್ ಮುಂಚೆ ಬಹಳ ಲೇಟ್ ಆಗಾದ್ರೂ ಕೂಡ ಹೋದ್ರು ಮುಖ್ಯಮಂತ್ರಿಗಳು. ಇದ್ರ ಹಿಂದೆ ಕೂಡ ರಾಜಕೀಯ ಚುನಾವಣಾ ಉದ್ದೇಶ ಅಂತ ವಿಶ್ಲೇಷಣೆ ಆಗ್ತಾ ಇದೆ. ಬಹಳ ಸಹಜ ಅಲ್ವಾ, ವಿರೋಧ ಪಕ್ಷದವರಿಗೆ ಸಿದ್ದರಾಮಯ್ಯ ಎದ್ರು ಕೂತ್ರು ವಿರೋಧ ಮಾಡೋದು ಅಭ್ಯಾಸ ಆಗಿದೆ. ಈಗ
ನಮ್ಮ ಸರ್ಕಾರ ಕಾನೂನು ಪ್ರಕಾರ ಏನ್ ಮಾಡ್ಬೇಕು, ನೇಹಾ ಹತ್ಯೆಯಲ್ಲಿ ಮಾತ್ರ ಅಲ್ಲ ಎಲ್ಲಾ ವಿಷಯದಲ್ಲಿ ಕೂಡ ಮಾಡ್ತಾ ಇದೆ. ಹಾಗಾಗಿ ದಯವಿಟ್ಟು ನಾಳೆ ಮತದಾನ ಇರೋದ್ರಿಂದ ಈ ವಿಚಾರಗಳನ್ನ ಮಾತಾಡದೇ ಇರುವುದು ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಅಂದ್ರೆ ಇನ್ಫ್ಲೂಯೆನ್ಸ್ ಆಗತ್ತೆ ಅಂತ ಭಯ ಅಂತಾನ ಅಥವಾ ಇದು ಹೌಸ್ ಇಟ್ ಹೇಗಾಗುತ್ತೆ? ಇದು ವೈಲೇಷನ್ ಅಲ್ಲ, ಇದು ಸಬ್ಜೆಕ್ಟ್. ಇಟ್ಸ್ ಅ ಮರ್ಡರ್ ಆದ್ಮೇಲೆ ಆಸ್ ಅ ಚೀಫ್ ಮಿನಿಸ್ಟರ್ ಆಲ್ ಹೋಗಿದ್ದಾರೆ. ಇಟ್ ಇಸ್ ನಾಟ್ ಇನ್ ವೈಲೇಷನ್ ಆಫ್ ದ ಮಾಡೆಲ್ ಕೋಡ್. ಡೋಂಟ್ ವರಿ ಅಂಬರೀಷ್ ಅಣ್ಣ ಅವರೇ. ಅಲ್ಲ, ಮಾತಾಡೋಣ. ಐ ಡೋಂಟ್ ಮೈಂಡ್. ವೈ ಶುಡ್ ಐ ವರಿ? ಈಗ ನಾನು ಮಾತಾಡ್ಲಿಕ್ಕೆ ಹೋದ್ರೆ ನಿಮ್ಗೆ ಓಟ್ ಕಮ್ಮಿ ಆಗತ್ತೆ. ನೀವು ಹೆಣ ಕಾಯ್ತಾ ಇರ್ತೀರಿ, ಎಲ್ಲಿ ಹೆಣ ಬೀಳತ್ತೆ, ಎಲ್ಲಿ ಪೊಲಿಟಿಕ್ಸ್ ಮಾಡ್ಬೋದು ಹೇಳಿ. ನಿಮ್ಗೆ ಬಿಜೆಪಿಗೆ ಆರೋಪಿ ಮುಸಲ್ಮಾನ್ ಆಗಿದ್ರೆ, ಹತರಾದವರು ಹಿಂದೂ ಆಗಿದ್ರೆ ಮಾತ್ರ ನಿಮ್ಮ ಕಣ್ಣಲ್ಲಿ ನೀರು ಬರ್ತದೆ. ನೇಜಾರ್ನಲ್ಲಿ ಮರ್ಡರ್ ಆಗಿದೆ, ಅದ್ರ ಬಗ್ಗೆನೂ ಮಾತಾಡೋದು. ನಿಮ್ಗೆ ಗೊತ್ತಾ ಹೋಗ್ಬೋದಾಗಿತ್ತಂತಲ್ಲ? ರೀಸೆಂಟ್ಲಿ ಪ್ರದೀಪ್ ಎಂಬವರು, ಒಬ್ರು ರುಕ್ಸಾನಾ ಎಂಬವರು, ಪ್ರದೀಪ್ ಅಲ್ಲಾರಿ, ಪ್ರವೀಣ್ ಜೋಗ್ಲೆ ಹೆಸರಾದ್ರೂ ಸರಿಯಾಗಿ ಅದು ಉಡುಪಿಯಲ್ಲಿ ಪ್ರವೀಣ್, ರುಕ್ಸಾನಾ ಅಂತ ಆಗಿದೆ ರೀಸೆಂಟ್ಲಿ. ಪ್ರದೀಪ್ ಅದರಲ್ಲಿ ರುಕ್ಸಾನಾ ಕೇಸ್. ಇಲ್ಲಿ ಸಮಸ್ಯೆ ಆಗಿರೋದು ಬೇರೆ. ನಿಮ್ ಕಣ್ಣಲ್ಲಿ ಈಕ್ವಲ್ ನೀರ್ ಬರುತ್ತಾ? ಬಿಜೆಪಿಯವರಿಗೆ ಎಲ್ಲಾ ಮರ್ಡರ್ ಅಲ್ಲೂ ಈಕ್ವಲ್ ಆಗಿ ಆಸಕ್ತಿ ಇದೆಯಾ? ಬಹಳ ಮರ್ಡರ್ ಇವತ್ತಲ್ಲ, 20 ವರ್ಷ ಹಿಂದಿನ ನೆನಪಿದೆ ನನಗೆ. ಬಿಜೆಪಿಯವರು ಅಲ್ಲ, ಈ ತರ ಮಾತಾಡ್ತಿರಲ್ಲ. ಮೊದಲನೇದಾಗಿ ಯಾವುದೇ ಆದಂತಹ ಇಂತಹ ಹತ್ಯೆಗಳನ್ನ ರಾಜಕೀಯವಾಗಿ ಬಳಸಬಾರದು. ದಯವಿಟ್ಟು ನೀವು ಬಿಜೆಪಿ ಹೋಗಿ ಮಾಡಿದ್ರು, ಕಾಂಗ್ರೆಸ್ ಹೋಗಿ ಮಾಡಿದ್ರು, ಅದನ್ನ ನಿಲ್ಸಿ. ಇಲ್ಲಿ ಪ್ರಾಬ್ಲಮ್ ಆಗಿರೋದು ಏನು ಅಂದ್ರೆ, ನೀವೇ ಒಪ್ಕೊಂಡಿರೋ ತರಹ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಬಹಳ ಅಡಿಗಟ್ಟು ಹೋಗಿದೆ. ಮಹಿಳೆಯರಿಗೆ ಸುರಕ್ಷೆ ಇಲ್ಲ. ನಿಮ್ಮ ಸರ್ಕಾರದಲ್ಲಿ ಹಾವೇರಿಲಾಗಿರ್ಬೋದು, ಬೆಳಗಾವಿಲಾಗಿರ್ಬೋದು, ಹಾವೇರಿ ಮಾತಾಡ್ತಾ ಇದ್ದೀನಿ ಬೇರೆ ಧರ್ಮದ ಒಬ್ಬ ಮಹಿಳೆಯರ ಬಗ್ಗೆ, ಯಾವುದು ಈ ಧರ್ಮದ ಅಲ್ಲ ಧರ್ಮದ ಬಗ್ಗೆ. ಹಾವೇರಿನಲ್ಲಿ ನೀವು FIR ಫೈಲ್ ಮಾಡೋದಕ್ಕೆ ಎಷ್ಟೊತ್ತು ತಗೊಂಡ್ರಿ? ಅದು ಪ್ರಶ್ನೆ ಇರೋದು ಯಾವ ಧರ್ಮದಂತ ಅಲ್ಲ, ಎಲ್ಲಾ ಧರ್ಮದ ಮಹಿಳೆಯರಿಗೂ ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ರಕ್ಷಣೆ ಇಲ್ಲ. ಇದನ್ನ ನಾವು ಹೇಳ್ತಾ ಇರೋದು ನಿಮಗೆ.